ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ KE ವೆಬ್ಸೈಟ್ನಲ್ಲಿ ಇವತ್ತು ನೀಟ್ 2024 ಕೌನ್ಸಿಲಿಂಗಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಗಳು ಆಗಿರೋದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಮುಂಚೆ ನಿನ್ನೆ ಸ್ವಲ್ಪ ನನ್ನ ಬ್ಯುಸಿ ಶೆಡ್ಯೂಲ್ನ ಕಾರಣದಿಂದ ವಿಡಿಯೋವನ್ನು ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನ್ಯೂ ರಿವೈಸ್ಡ್ ನೀಟ್ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಬಂದಿದೆ. ಸೊ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ, ಬೇಕಾಗ್ತದೆ ಮುಂದೆ. ಸೊ ಅದರಲ್ಲಿ ಡೆಫಿನೆಟ್ಲಿ ನಿಮ್ಮದು 5 ಮಾರ್ಕ್ಸ್ ಕಡಿಮೆ ಆಗಿರ್ಬೋದು, ರ್ಯಾಂಕ್ ಜಾಸ್ತಿ ಆಗಿರ್ತದೆ. ಕೆಲವು ವಿದ್ಯಾರ್ಥಿಗಳದ್ದು ರ್ಯಾಂಕ್ ಇಂಪ್ರೂವ್ಮೆಂಟ್ ಕೂಡ ಆಗಿರ್ತದೆ. ಬಟ್ ಅದು ನಿಮಗೆ ಕರ್ನಾಟಕದಲ್ಲಿ ಬಹಳ ಡಿಫ್ರೆನ್ಸ್ ಅಂತೂ ಏನು ಮಾಡೋದಿಲ್ಲ. ಯಾಕೆ ಅಂತ ಅಂದರೆ ಕರ್ನಾಟಕದಲ್ಲಿ ನೀವು ಆಲ್ ಇಂಡಿಯಾ ಲೆವೆಲ್ ನಿಮ್ಮದು 2000, 3000, 4000, 5000 ರ್ಯಾಂಕ್ ಡಿಫ್ರೆನ್ಸ್ ಆದರೂ ಕೂಡ ಕರ್ನಾಟಕದಲ್ಲಿ ಇಟ್ ಈಸ್ ಜಸ್ಟ್ ಲೈಕ್ 10% ಆಫ್ ದ್ಯಾಟ್. ಸೊ ಅದಕ್ಕೆ ಭಾಳ ಡಿಫ್ರೆನ್ಸ್ ಏನಾಗೋದಿಲ್ಲ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ನಿಮ್ಮ ಮೊದಲು ನಿಮಗೆ ಸೀಟ್ ಸಿಗೋದು ಸಿಗದೇ ಇರೋದು ಏನು ಪಾಸಿಬಿಲಿಟಿ ಇತ್ತು, ಆ ಪಾಸಿಬಿಲಿಟಿಗೆ ಬಹಳಷ್ಟು ಚೇಂಜಸ್ಗಳು ಆಗೋದಿಲ್ಲ. ಅದಕ್ಕೆ ಬಹಳ ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಅದು ಅಲ್ಲದೇನೆ ಆಗಿರೋದೆಲ್ಲ ಆಗಿಬಿಟ್ಟಿದೆ. ಈಗ ನಾವು ತಲೆ ಕೆಡಿಸ್ಕೊಂಡು ಮಾಡೋ ಅಂಥದ್ದೇನೂ ಇಲ್ಲ. ಮುಂದಿನ ಕೆಲಸ ಏನು ಅಂತ ನೋಡಬೇಕಷ್ಟೆ. ಸೊ KE ಅವರು ಕೂಡ ಅದನ್ನೇ ಮಾಡ್ತಾ ಇರುವಂಥದ್ದು. ಸೊ ತಮಗೆಲ್ಲ ಗೊತ್ತೇ ಇದೆ, UGC 2024 ನಿಮಗೆ ಆಲ್ರೆಡಿ ಇಲ್ಲಿ ವಿಶೇಷ ವರ್ಗ ಅಂಥೇಳಿ ಕ್ರೀಡೆ ಅರ್ಹತಾ ಪಟ್ಟಿಯನ್ನು ಕೊಟ್ಟಿದ್ದಾರೆ, ಸ್ಪೋರ್ಟ್ಸಿಂದು. ಸೊ ವಿಶೇಷ ವರ್ಗರ ಅರ್ಹತಾ ಪಟ್ಟಿಯನ್ನು ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ಆಲ್ರೆಡಿ ಮೊದಲ ಸುತ್ತಿನ ಸೀಟ್ ಮೆಟ್ರಿಕ್ಸಲ್ಲಿ BSc ನರ್ಸಿಂಗನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಇಷ್ಟು ದಿನ ಮಾಡಿರಲಿಲ್ಲ. BSc ನರ್ಸಿಂಗ್ ಆಗಿರ್ಬೋದು ಅಥವಾ ಕೃಷಿ ಸೀಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಸೊ ಇವೆಲ್ಲವನ್ನು ಆ್ಯಡ್ ಮಾಡಿದ್ದಾರೆ, ಗೊತ್ತಿರಲಿ. ಸೊ ಅದಾದಮೇಲೆ ಇಲ್ಲಿ ಫಸ್ಟ್ ರೌಂಡ್ ಪ್ರವೇಶ ಲಿಂಕ್ ಅಂತ ಕೊಟ್ಟಿದ್ದಾರೆ. ಇದರ ಬಗ್ಗೆ ಡೆಮೋ ವಿಡಿಯೋವನ್ನು ಕೂಡ ಮಾಡಿದ್ದೀನಿ. ಸೊ ಯು ಕ್ಯಾನ್ ಗೋ ಥ್ರೂ ದ್ಯಾಟ್. ಇನ್ನು ನಾನು ಹೇಳೋದಕ್ಕೆ ಹೊರಟಿರೋದು UG ನೀಟ್ 2024. ನೋಡಿ, ಈಗ UG ನೀಟ್ 2024 2 ಇಂಪಾರ್ಟೆಂಟ್ ಲಿಂಕ್ಗಳು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಮೊದಲನೇದಾಗಿ ಅದು ಏನಂತ ಕ್ಲಿಯರ್ ಕಟ್ಟಾಗಿ ಹೇಳಿಬಿಡ್ತೀನಿ. ಸೊ ಈ ಒಂದು ಕೇಸಲ್ಲಿ ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ವೈದ್ಯಕೀಯ ಕೋರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು UGCET ಅಪ್ಲಿಕೇಶನ್ ಫಾರ್ಮಲ್ಲಿ ಏನಾದರೂ ಚೇಂಜಸ್ ನಿಮಗೆ ಬೇಕು ಅಂತ ಇದ್ದರೆ, ಚೇಂಜಸ್ ಅಂದ್ರೇನು, ಬೇರೆ ಏನನ್ನೂ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಓನ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, NRI ವಾರ್ಡ್, ಸೇಂಟ್ ಜಾನ್ಸ್ ವೈದ್ಯಕೀಯ ಕಾಲೇಜು, ಇಷ್ಟೇ ನೀವು ಚೇಂಜಸ್ಗಳನ್ನು ಮಾಡಬಹುದು, ಗೊತ್ತಿರಲಿ. ಸೊ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, NRI ವಾರ್ಡ್, ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಿನ ಕ್ಲೇಮ್. ಸೊ ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಿನ ಕ್ಲೇಮ್ ಅಂದ್ರೇನು? ಸೊ ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಿನ ಕ್ಲೇಮಲ್ಲಿ ನಿಮಗೆ ಅದನ್ನು ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಈ ಮೇಲ್ಗಡೆ ಏನು ಕಾಣಿಸ್ತಾ ಇದೆ, ರೋಮನ್ ಕೆಥಾಲಿಕ್. ಸೊ ರೋಮನ್ ಕೆಥಾಲಿಕ್ ಸಂಬಂಧಪಟ್ಟಾಗೆ RC1 to RC8 ಅಂತ ನಾವೇನು ಹೇಳ್ತೀವಿ. ಸೊ ಆ ಕೆಟಗರಿಗೆ ಸಂಬಂಧಪಟ್ಟವರು ನೀವೇನಾದರೂ ಆ ಸೇಂಟ್ ಜಾನ್ಸ್ ಕಾಲೇಜ್ಗೆ ಅಪ್ಲೈ ಮಾಡಬೇಕು ಅಂದರೆ ಇದರಲ್ಲಿ ಮಾಡಿಕೊಳ್ಳಬಹುದು, ಗೊತ್ತಿರಲಿ. ಸೊ ಅದಾದ ಮೇಲೆ ಇನ್ನು ಧಾರ್ಮಿಕ ಅಲ್ಪಸಂಖ್ಯಾತ ಅಂದರೆ ರಿಲಿಜಿಯಸ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ, NRI ವಾರ್ಡ್ ನೀವು ಕ್ಲೇಮ್ ಮಾಡಿಕೊಳ್ಬಹುದು. ನೀವು ಇಲ್ಲಿ ಕೊಟ್ಟಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ ನೋಡಿ, ಇಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ಇದನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮು, ಪಾಸ್ವರ್ಡ್, ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ಇವನ್ನೆಲ್ಲ ಹಾಕಿಬಿಟ್ರೆ ಅಂದರೆ ಒಂದು ಪೇಜ್ ಓಪನ್ ಆಗ್ತದೆ ಈ ರೀತಿಯಾಗಿ. ಇದರಲ್ಲಿ ನೀವು NRI ವಾರ್ಡ್ ಅಡಿ ಸೀಟು ಕ್ಲೇಮ್ ಮಾಡಲು ಬಯಸುವಿರಾ ಅಂತ ಕೇಳ್ತದೆ. ಎಸ್ ಆರ್ ನೋ ಅಂತ ಕೊಡಿ. ಎಸ್ ಇದ್ರೆ ಅದಕ್ಕೆ ತಕ್ಕಂಗೆ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗ್ತದೆ. ಅದಾದಮೇಲೆ ಡೂ ಯು ವಾಂಟ್ ಟು ಕ್ಲೇಮ್ ರಿಲಿಜಿಯಸ್ ಮೈನಾರಿಟಿ ಅಂತ ಬರ್ತದೆ. ಎಸ್ ಆರ್ ನೋ ಅಂತ ಕೊಡಿ. ಸೊ ಎಸ್ ಅಂತ ಕೊಟ್ಟರೆ ನಿಮಗೆ ರಿಲಿಜಿಯಸ್ ಮೈನಾರಿಟಿದು RD ನಂಬರ್ ಇರಬೇಕಾಗ್ತದೆ. ದೆನ್ ಡೂ ಯು ವಾಂಟ್ ಟು ಕ್ಲೇಮ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ಬರ್ತದೆ. ಎಸ್ ಆರ್ ನೋ ಅಂತ ಕೊಡಿ. ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಲ್ಯಾಂಗ್ವೇಜ್ ಕೇಳ್ತದೆ, ಲ್ಯಾಂಗ್ವೇಜನ್ನು ಹಾಕಿ. ಸೊ ಅದಾದಮೇಲೆ ಸೇಂಟ್ ಜಾನ್ಸ್ ರಿಸರ್ವೇಷನ್ ಕ್ಲೇಮ್ ಎಸ್ ಆರ್ ನೋ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಕೆಳಗಡೆ ಸೇವ್ ಅಂತ ಬಟನ್ ಕಾಣಿಸ್ತದೆ, ಅದರ ಮೇಲೆ ಕ್ಲಿಕ್ ಮಾಡ್ತೀರಿ. ಅದರ ಪಕ್ಕದಲ್ಲಿ ಅಪ್ಲಿಕೇಶನ್ ಓಪನ್ ಆಗ್ತದೆ. ಹಾಗಾದರೆ ನೀವು ಕೇಳ್ಬೋದು, ಸರ್ ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಎಲ್ಲಿ? ಸೊ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ಗೊತ್ತಿರಲಿ, ಇದರಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ನಿಮಗೆ ಈಗ ಬರೋದಿಲ್ಲ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ಲಾರಿಫಿಕೇಷನ್ KE ಅವರು ಕೊಟ್ಟಿರೋದೇನಂತಂದರೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಇಲ್ಲಿ ದಾಖಲೆ ಪರಿಶೀಲನೆಯನ್ನು ಹೊಸದಾಗಿ ಸಲ್ಲಿಸುವ ಅಭ್ಯರ್ಥಿಗಳ ಜೊತೆಯಲ್ಲಿ ಪರಿಶೀಲನೆಯನ್ನು ಮಾಡಲಾಗುವುದು ಅಂದರೆ ಏನು ಕೊಟ್ಟಿದ್ದಾರೆ ಅಂತ ಅಂದರೆ, ಈಗ ಇನ್ನೊಂದು ಸೆಟ್ ಆಫ್ ಸ್ಟೂಡೆಂಟ್ಸ್ಗಳಿದ್ದಾರೆ. ಯಾರು ಅಂದರೆ ಯಾರು KE ಅಪ್ಲಿಕೇಶನ್ ಫಾರ್ಮನ್ನೇ ಫಿಲ್ ಮಾಡಿಲ್ಲ ಅವರು, ರೈಟ್.
ಸೊ ಅಂಥವರಿಗೆ ಹೊಸದಾಗಿ ಅಪ್ಲಿಕೇಶನ್ ಫಾರ್ಮನ್ನು ಹಾಕಿ ನೀವು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಅಂದರೆ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಸೊ ನನ್ನ ಪ್ರತಿಯೊಂದು ವರ್ಡನ್ನು ನೀವು ಕ್ಲಿಯರಾಗಿ ಕೇಳಿದರೆ ನಿಮಗೆ ಯಾವುದೇ ಡೌಟ್ ಬರೋದಿಲ್ಲ. ನಾನು ಹೇಳ್ತಾ ಇರೋದು, ಯಾರು ಇಲ್ಲಿಯವರೆಗೆ KEA ಅಪ್ಲಿಕೇಶನ್ ಫಾರ್ಮನ್ನೇ ಫಿಲ್ ಮಾಡಿಲ್ಲ, KCET, ಸೊ ಅಂಥವರು ನೀಟಿಗೋಸ್ಕರ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಅಂದರೆ ಆ ಫಾರ್ಮನ್ನು ಫಿಲ್ ಮಾಡಬೇಕು. ಆ ಫಾರ್ಮ್ ಫಿಲ್ ಮಾಡೋದಕ್ಕೆ ಈಗ ಲಿಂಕನ್ನು ಕೊಟ್ಟಿಲ್ಲ, ಮುಂದೆ ಲಿಂಕನ್ನು ಕೊಡ್ತಾರೆ. ಯಾವಾಗ ಅಂತಂದರೆ KEA ಅವರು ವೈದ್ಯಕೀಯ ಶಿಕ್ಷಣ ಇಲಾಖೆಯ ನಿರ್ದೇಶನಾಲಯದಿಂದ ಅಂದರೆ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ನಿಂದ ನೀಟ್ ವಿವರಗಳು KEA ಅವರಿಗೆ ಬಂದ ತಕ್ಷಣ ಸೊ KEA ಅವರು ಒಂದು ಲಿಂಕನ್ನು ಕೊಟ್ಟುಬಿಟ್ಟು ಹೊಸದಾಗಿ ಅಪ್ಲಿಕೇಶನ್ ಹಾಕೋವರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆ ಹೊಸದಾಗಿ ಏನು ಅಪ್ಲಿಕೇಶನ್ ಹಾಕ್ತಾರೆ ಅವ್ರನ್ನ ನಾವು ವೆರಿಫಿಕೇಷನ್ಗೆ ಕರೀಲೇಬೇಕು KEAಗೆ. ಆ ಸಮಯದಲ್ಲೇ ಇಲ್ಲಿ ಯಾರು ಈಗ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, NRI ವಾರ್ಡ್ ಮತ್ತು ಸೆಂಟ್ ಜಾನ್ಸ್ ವೈದ್ಯಕೀಯ ಕಾಲೇಜಿನ RC2 to RC8 ಅದನ್ನೇನು ಕರೆಕ್ಷನ್ ಮಾಡ್ಕೊಳ್ತಾರೆ, ಸೊ ಅಂದರೆ ಅದನ್ನು ಏನು ಆ್ಯಡ್ ಮಾಡ್ತಾರೆ, ಈಗ ಕ್ಲೇಮ್ ಮಾಡ್ತಾರೆ, ಅಂಥವರಿಗೂ ಕೂಡ ಬೆಂಗಳೂರಿಗೆ ಕರೀತಾರೆ. ಬೆಂಗಳೂರಿಗೆ ಕರೆದು ಬಿಟ್ಟು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಅಲ್ಲಿ ಮಾಡ್ತಾರೆ. ಅದಕ್ಕಾಗಿ ಇಲ್ಲಿ ನೀವು ಇದನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸೇವ್ ಅಂತ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಷ್ಟೇ. ಎರಡನೇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳ್ತಾ ಇರೋವಂಥದ್ದು, ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡ ಮೇಲೆ ನಿಮಗೆ ಸ್ಕೂಲ್ ಡೀಟೇಲ್ಸಲ್ಲಿ ಒಂದು 2-3 ಸ್ಕೂಲ್ಗಳು ಆಟೋಮೆಟಿಕಲಿ ಪ್ಲೇಸ್ ಆಫ್ ಸ್ಕೂಲಿಂಗ್ ಬೆಂಗಳೂರು ನಾರ್ತ್ ಅಂತ ಬರ್ತಾ ಇದೆ. ಆ ಬೆಂಗಳೂರು ನಾರ್ತ್ ಅನ್ನೋದು ಎಲ್ಲರಿಗೂ ಬರ್ತಾ ಇದೆ, ನಿಮಗಲ್ಲ. ಯಾರ್ಯಾರು ಹೊಸದಾಗಿ ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟ್ ತಗೊಳ್ತಾರೆ ಅವರೆಲ್ಲರಿಗೂ ಬೆಂಗಳೂರು ನಾರ್ತ್ ಅಂತಲೇ ಬರ್ತಾ ಇದೆ. ಅದಕ್ಕೆ ಇದು KEA ಅವರ ಬ್ಲಂಡರ್ ಆಗಿರೋದ್ರಿಂದ ನೀವು ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ, ಮೊದಲನೇದಾಗಿ. ಎರಡನೇದಾಗಿ, ಆಲ್ರೆಡಿ ಈಗ ಯಾರ್ಯಾರು ರಿಲಿಜಿಯಸ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿಯನ್ನು ಕ್ಲೇಮ್ ಮಾಡಿದ್ದೀರಿ ಮತ್ತು ನಿಮ್ಮ KEA ಅಪ್ಲಿಕೇಶನ್ ಫಾರ್ಮಲ್ಲಿ ಎಸ್ ಕ್ಲೇಮ್ಡ್ ಅಂತ ಇದೆ, ಅಂಥವರು ಕೂಡ ಏನು ಮಾಡ್ತಾ ಇದ್ದಾರೆ ಈಗ ಅಂತ ಅಂದರೆ ಲಿಂಕ್ ಕೊಟ್ಟಿದ್ದಾರೆ ಅಂತ ಹೇಳಿ ಲಿಂಕನ್ನು ಕ್ಲಿಕ್ ಮಾಡಿ ಸೊ ಇಲ್ಲಿರೋದನ್ನೆಲ್ಲ ಹಾಕಿಬಿಟ್ಟು ಅಲ್ಲಿ ಎಸ್ ಅಂತ ಮಾಡಿ, ಅಂದರೆ ಎಸ್ ಅಂತ ಆಲ್ರೆಡಿ ಇರ್ತದೆ ಅದನ್ನು ನೋಡಿಕೊಂಡು ಜಸ್ಟ್ ಸೇವ್ ಅಂತ ಕೊಟ್ಟುಬಿಟ್ಟು ಪ್ರಿಂಟ್ ತೊಗೊಳ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ನಿಮಗೆ ಕೆಲಸಕ್ಕೆ ಬಾರದು ಕೆಲಸ ಅಂತ ಹೇಳ್ತೀವಿ ನಾವು. ಅಂದರೆ ಸೊ ಕೆಲಸ ನೀವು ಇದನ್ನು ಮಾಡುವಂಥ ಅವಶ್ಯಕತೆ ಇಲ್ಲ, ಆಲ್ರೆಡಿ ನಿಮಗೆ ಕ್ಲೇಮ್ ಆಗಿದೆ. ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಯಾರ್ಯಾರು ಕ್ಲೇಮ್ ಮಾಡಿಲ್ಲ ಅಂಥವರಿಗೋಸ್ಕರ ಕೊಟ್ಟಿರುವಂಥ ಲಿಂಕ್ ಇದು. ಬಟ್ ನಾವು ಸುಮ್ಮನಿರೋದಿಲ್ಲ, ನಮಗೇನಾಗ್ಬಿಟ್ಟಿದೆ ಅಂದರೆ ಇಷ್ಟು ದಿನ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ ಅನ್ನೋದಕ್ಕೆ ನಾವು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದೀವಿ. ಸಿಕ್ಕಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡೋರಿದ್ದೀವಿ ನಾವು ಈಗ. ಅದಕ್ಕಾಗಿ ಹಂಗೆ ಮಾಡೋದಕ್ಕೆ ಹೋಗಬೇಡಿ. ಆಲ್ರೆಡಿ ನೀವು ಕ್ಲೇಮ್ ಆಗಿದ್ದರೆ, ನಿಮಗೆ ಲಿಂಗ್ವಿಸ್ಟಿಕ್, ರಿಲಿಜಿಯಸ್, NRI ಮತ್ತು ಸೆಂಟ್ ಜಾನ್ ಸಂಬಂಧನೇ ಇಲ್ಲ ಅಂದರೆ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ, ಎಂಟರ್ ಮಾಡೋದಕ್ಕೆ ಹೋಗಬೇಡಿ. ನಥಿಂಗ್ ಯು ಹ್ಯಾವ್ ಟು ಡೂ. ಅಷ್ಟೇ, ಸುಮ್ಮನೆ ಕೂತ್ಕೊಳ್ಳಿ. ನೀವೇನಾದರೂ ಮಾಡಿದರೆ ಅದು ಲಿಂಗ್ವಿಸ್ಟಿಕ್ ನೀವು ಆಲ್ರೆಡಿ KEAಲ್ಲಿ ಕ್ಲೇಮ್ ಮಾಡಿರ್ತೀರಿ, ಇಲ್ಲಿ ಹಾಕಿರ್ತೀರಿ, ಇಲ್ಲಿ ಬಂದರೆ ಸೊ ನೋ ಅಂತ ಬರ್ತಾ ಇದೆ, ಹೌದಾ ಫೈನಲಿ. ಅದಕ್ಕಾಗಿ ನೀವು ಮತ್ತೇನು ಮಾಡಬೇಕು, ಮತ್ತೊಂದು ಸರಿ ಲಾಗಿನ್ ಆಗಬೇಕು. ನೋ ಅಂತ ಬಂದಮೇಲೆ ಮತ್ತೊಂದು ಸರಿ ಲಾಗಿನ್ ಆಗಬೇಕು. ಲಿಂಗ್ವಿಸ್ಟಿಕ್ ಮೈನಾರಿಟಿಯನ್ನು ಇಲ್ಲಿ ಎಸ್ ಅಂತ ಕೊಡಬೇಕು, ಮಾತೃಭಾಷೆಯನ್ನು ಸೆಲೆಕ್ಟ್ ಮಾಡಬೇಕು ಮೈನಾರಿಟಿ. ಸೊ ಇಲ್ಲಿ ಎಸ್ ಅಂತ ಕೊಟ್ಟು ಸೇವ್ ಅಂತ ಕೊಟ್ಟು ಇಲ್ಲಿ ಪ್ರಿಂಟ್ ತೊಗೋಬೇಕು. ಮೊದಲನೇ ಸಾರಿ ನೀವು ಎಲ್ಲದೂ ಆಲ್ರೆಡಿ ಕ್ಲೇಮ್ ಮಾಡ್ತೀರಿ, ಲಿಂಕ್ ಕಾಣಿಸ್ತಾ ಇದೆ ಅಂತ ಕ್ಲಿಕ್ ಮಾಡ್ತೀರಿ. ಅಂಥವ್ರಿಗೆ ಹೇಳ್ತಾ ಇದ್ದೀನಿ, ಯಾರು ಕ್ಲೇಮ್ ಮಾಡಿಲ್ಲ ನೀವೀಗ ಮಾಡ್ಕೋಬೇಕು. ಯಾರು ಮಾಡಿದ್ದೀರಿ ಅವರು ಮತ್ತೆ ಮಾಡಲಿಕ್ಕೆ ಹೋಗ್ತಾರೆ, ಅಥವಾ ಈಗ ಚೇಂಜ್ ಮಾಡಿದವ್ರು ಮತ್ತೆ 2 ತಾಸು ಬಿಟ್ಟು ಮತ್ತೆ ಲಾಗಿನ್ ಆಗೋದಕ್ಕೆ ಹೋಗ್ತಾರೆ. ಮಾಡಬೇಡಿ, ಸೊ ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಸೊ ಅದಕ್ಕೆ ಹಾಗೇನಾದ್ರು ಆಯಿತು ಅಂದರೂ ನೋ ಅಂತ ಬಂದರೂ ಕೂಡ ಇನ್ನೊಂದು ಸಾರಿ ಲಾಗಿನ್ ಆಗಿ ಇದನ್ನು ಚೇಂಜ್ ಮಾಡಿಕೊಂಡು ಸೇವ್ ಮತ್ತು ಪ್ರಿಂಟ್ ತೊಗೊಳ್ಳಿ. ದೆನ್ ಓನ್ಲಿ ಇಟ್ ವಿಸ್ ಕರೆಕ್ಟ್. ನಾನು ಹೇಳಿದ್ದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ನೋಟಿಫಿಕೇಷನ್, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ KEA ಅವರ ಒಂದು ವೆಬ್ಸೈಟಲ್ಲಿ ಇರುವಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.